ಬ್ರಹ್ಮನ ಪ್ರಾರ್ಥನೆಯಿಂದ ಮತ್ತು ಭೂದೇವಿಯ ಪ್ರಾರ್ಥನೆಯಿಂದ ಕೃಷ್ಣ ಅವತಾರ ತೆಗೆದುಕೊಂಡದ್ದು. ಸೊ ಕೃಷ್ಣ ಮತ್ತು ಬಲರಾಮ ಇಬ್ಬರು ಅವತಾರ ತಗೊಳ್ತಾರೆ. ಸೊ ಕೃಷ್ಣ ಮತ್ತು ಕೃಷ್ಣನ ಇಮಿಡಿಯೇಟ್ ಎಕ್ಸ್ಪಾನ್ಷನ್ ಬಲರಾಮ ಇಬ್ಬರು ಸೇರಿ ಅವತಾರವನ್ನು ತೆಗೆದುಕೊಳ್ತಾರೆ. ಸೊ ಕೃಷ್ಣ ಬಲರಾಮ ಎಷ್ಟೋ ಕಂಸ ಕಳಿಸಿರುವಂಥ ಎಷ್ಟೋ ಅಸುರನ್ನು ಕೂಡ ಬೃಂದಾವನದಲ್ಲಿದ್ದಾಗೆ ಕೊಲ್ತಾರೆ. ಆಮೇಲೆ ಮಥುರಾಗೆ ಬಂದ ಮೇಲೆ ಅಲ್ಲಿ ಜರಾಸಂಧನ ಮುಖಾಂತರ ಮತ್ತೆ ಎಷ್ಟೋ ಅಸುರರಂತೆ ಇದ್ದಂಥ ರಾಜರನ್ನು ಕೊಲ್ತಾರೆ. ಸೊ ಜರಾಸಂಧ ಏನು ಮಾಡ್ತಿರ್ತಾನೆ, ಯಾಕಂದರೆ ಜರಾಸಂಧ ಕಂಸನ ಹೆಂಡತಿಯ ಬ್ರದರ್. ಸೊ ಕಂಸನನ್ನು ಕೊಂದ ಮೇಲೆ ಅವನಿಗೆ ತುಂಬ ಇದಾಗುತ್ತೆ. ಸೊ ನನ್ನ ತಂಗಿಗೆ ಇವನು ವಿಧವೆ ಮಾಡಿಬಿಟ್ಟ ಅಂಥೇಳಿ ಕೃಷ್ಣನ ಮೇಲೆ ಸೇಡಿ ತೀರಿಸ್ಕೋಬೇಕಂತೇಳಿ ಅವನೇನು ಮಾಡ್ತಿರ್ತಾನೆ, ಅವಾಗವಾಗ ಬಂದು ಸೈನ್ಯ ಕರ್ಕೊಂಡು ಬಂದು ಮಥುರಾಗೆ ಬರ್ತಿರ್ತಾನೆ ಯುದ್ಧ ಮಾಡಲಿಕ್ಕೆ. ಆವಾಗ ಕೃಷ್ಣ ಬಲರಾಮ್ ಇಬ್ಬರೇ ಹೊರಗಡೆ ಹೋಗಿ ಇಡೀ ಸೈನ್ಯವನ್ನು ನಾಶ ಮಾಡಿ ಜರಾಸಂಧನ ಒಬ್ಬನೇ ವಾಪಸ್ ಬಿಡ್ತಿರ್ತಾರೆ, ನೀವು ಹೋಗಂತೇಳಿ. ಆಮೇಲೆ ಜರಾಸಂಧ ಮತ್ತೆ ಹೋಗಿ ಮತ್ತೆ ಅವನಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿರುತ್ತೆ, ಮತ್ತೆ ಸೋತೋದ್ನಲ್ಲ ಅಂತೇಳಿ. ಸೊ ಮತ್ತೆ ಹೋಗಿ ಮತ್ತೆ ಎಲ್ಲ ಸೈನ್ಯ ಕೂಡಿಸ್ಕೊಂಡು, ಅಂದರೆ ಇವರೆಲ್ಲ ಹಸುರು ಯಾರನ್ನವ್ರು ಕೂಡಿಸ್ಕೊಂಡು ಬರ್ತಿರ್ತಾನೆ, ಅವರೆಲ್ಲ ಭಗವಂತನ ಭಕ್ತರಲ್ಲ. ಅವರು ರಾಜ ರೂಪದಲ್ಲಿ ಇದ್ದರೂ ಕೂಡ ಅವರೆಲ್ಲ ಏನು ಅಸುರ್ರೆ, ಅಂದರೆ ಅಸುರ ಸ್ವಭಾವದವರು. ನೋಡಲಿಕ್ಕೆ ಅಸುರ ಅಂತಂತಂದರೆ ಅವ್ರಿಗೇನೋ ಕೊಂಬಿರಬೇಕು ಹಲ್ಲಿರ್ಬೇಕಂತೇಳಿ ಏನಿಲ್ಲ. ಆ ಸ್ವಭಾವ ಗುಣಗಳಿಂದ ಒಬ್ಬ ದೇವತಾ ಸ್ವಭಾವ ಅಥವಾ ಅಸುರ ಸ್ವಭಾವದನಾಗಿರ್ತಾನೆ. ಜರಾಸಂಧ ಮತ್ತೆ ಕರ್ಕೊಂಡು ಬರ್ತಾನೆ ಮಥುರಾಗೆ. ಸೊ ಮತ್ತೆ ಅಲ್ಲಿ ಎಲ್ಲರನ್ನು ಕೊಂದು ಮತ್ತೆ ಜರಾಸಂಧನಿಗೆ ಒಬ್ಬನಿಗೆ ಬಿಡ್ತಾರೆ. ಸೊ ಆ ಥರ ಆಲ್ಮೋಸ್ಟ್ 17 ಸಾರಿ ಅನಿಸುತ್ತೆ, 17 ಟೈಮ್ಸ್ ಜರಾಸಂಧ ಈ ಥರ ಎಲ್ಲ ರಾಜರನ್ನು ಕರ್ಕೊಂಡು ಬರ್ತಿರ್ತಾನೆ. ಆಮೇಲೆ ಕೃಷ್ಣ ಬಲರಾಮರವ್ರನ್ನೆಲ್ಲ ನಾಶ ಮಾಡ್ತಿರ್ತಾರೆ, ಮತ್ತೆ ಇವನೊಬ್ಬನೇ ಬಿಡ್ತಿರ್ತಾರೆ. ಸೊ ಆ ಕಸ ಎಲ್ಲ ಕಡೆ ಇರೋ ಕಸವನ್ನು ಅವನು ಒಟ್ಟು ಮಾಡಿಕೊಂಡು ಒಂದು ಕಡೆ ತರ್ತಿರ್ತಾನೆ ಜರಾಸಂಧ. ಎಲ್ಲೆಲ್ಲಿದ್ದಾರೆ ಕೃಷ್ಣ ಬಲರಾಮ್ ಯಾಕೆ ಹೋಗಬೇಕು ಅವ್ರ ಹತ್ರ ಹೋಗಿ ಹೊಡಿಲಿಕ್ಕೆ. ಸೊ ಅವನಿಗೆ ಬಿಟ್ಟರೆ ಅವನ್ನೆಲ್ಲ ಹುಡ್ಕಾಡ್ಕೊಂಡು ಬರ್ತಾನೆ, ಎಲ್ಲರೂ ಒಂದೇ ಕಡೆ ತಂದುಬಿಡ್ತಾನೆ, ಒಂದೇ ಕಡೆ ಅದನ್ನೆಲ್ಲ ಡಿಸ್ಪೋಸ್ ಮಾಡಿಬಿಟ್ರೆ ಆಯ್ತಂತೆ. ಸೊ ಈ ಥರ ಭೂಮಿಯ ಭಾರವನ್ನು ಕೃಷ್ಣ ಮತ್ತು ಇತರರಿಂದ, ಸೊ ಕೃಷ್ಣ ಸ್ವಯಂ ಮತ್ತು ಬಲರಾಮನ ಮುಖಾಂತರವಾಗಿಯೂ, ಮತ್ತು ಆಮೇಲೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಮುಖಾಂತರ ಕೂಡ ಎಷ್ಟೋ ಅಸುರ ಇದ್ದಂತಹ ರಾಜರನ್ನು ಕೃಷ್ಣ ಎಲ್ಲರನ್ನು ಕೊಲ್ಲಿಸ್ತಾನೆ. ಸೊ ಹೀಗೆ ಕೊಂದು ಏನು ಭೂಮಿಯ ಪ್ರಾರ್ಥನೆ ಇತ್ತು, ನನ್ನ ಭೂಭಾರವನ್ನು ಕಡಿಮೆ ಮಾಡಬೇಕಂತೇಳಿ ಭೂಭಾರವನ್ನು ಕಡಿಮೆ ಮಾಡಿ ಅದರ ಮಧ್ಯದಲ್ಲೇ ಕೃಷ್ಣ ಎಷ್ಟೋ ಲೀಲೆಗಳನ್ನು ಮಾಡಿ, ತನ್ನ ವೃಂದಾವನ ಲೀಲೆಗಳನ್ನು ತೋರಿಸಿ, ದ್ವಾರಕಾ ಲೀಲೆಗಳನ್ನು ತೋರಿಸಿ, ಆಮೇಲೆ ಈ ಭೂಮಿಯನ್ನು ಬಿಟ್ಟು ಮತ್ತೆ ತನ್ನ ಧಾಮಕ್ಕೆ ಮರಳಿ ಹೋಗ್ತಾನೆ.